ಭೀಮಾ ತೀರದಲ್ಲಿ 6 ಜನರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಕೊನೆಗೂ ಕೂಡ ಪೊಲೀಸರು ಬಲೆಗೆ ಕಿಂಗ್ ಪಿನ್ ಬಿದ್ದಿದ್ದಾನೆ. ಅಪ್ಪುಗೌಡ ಪಾಟೀಲ್ ಹತ್ಯೆಗೆ ಸ್ಕೆಚ್ ಹಾಕಿಕೊಟ್ಟು ಬೆಂಗಳೂರು ಸೇರಿದ್ದ ಅಪ್ಪುಗೌಡ ಅರೆಸ್ಟ್ ಆಗಿದ್ದಾರೆ. ಅಪ್ಪುಗೌಡ ಸಿಕ್ಕ ಬೆನ್ನಲ್ಲೇ ಪ್ರಕರಣದ ಮತ್ತಷ್ಟು ಮಾಹಿತಿ ಈಗ ಬಹಿರಂಗಗೊಂಡಿದೆ. ಹತ್ಯಾಕಾಂಡಕ್ಕೆ ಸ್ಕೆಚ್ ಹಾಕಿಕೊಟ್ಟಿದ್ದ ಗೊಳಗಿ ಕುಟುಂಬದ ಅಪ್ಪುಗೌಡ ಸಾಮೂಹಿಕ ಹತ್ಯೆಗೆ 15 ದಿನದ ಮೊದಲೇ ಸ್ಕೆಚ್ ರೆಡಿಯಾಗಿತ್ತು. 25 ತಲ್ವಾರ್ ಸಂಬಂಧಿಕರ 30 ಹುಡುಗರನ್ನ ರೆಡಿ ಮಾಡ್ಕೊಂಡಿದ್ದ ಅಪ್ಪುಗೌಡ ಹತ್ಯೆಗೆ ಡೇಟ್ ಕೂಡ ಫಿಕ್ಸ್ ಮಾಡಿ ಆಪರೇಷನ್ ಮಾಡ್ತಾ ಇದ್ರು. ನೆಪದಲ್ಲಿ ಅಂದರೆ ಬೆಂಗಳೂರಿಗೆ ಇಬ್ಬರನ್ನ ಹತ್ಯೆ ಮಾಡಿ ಸರೆಂಡರ್ ಆಗೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಇಬ್ಬರ ಬದಲು 6 ಜನರ ಹತ್ಯೆ ಸುದ್ದಿ ಕೇಳಿ ಕಂಗಾಲಾಗ್ತಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಹಾರಾಷ್ಟ್ರ ಸೇರಿದ್ದಂತಹ ಅಪ್ಪುಗೌಡ ಅದಾದ ನಂತರ ಪಕ್ಕಾ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರದಲ್ಲಿ ಚಡಚಣ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರೆ. ಅಪ್ಪುಗೌಡ ಜೊತೆಗೆ 6 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಮೊನ್ನೆ 12 ಜನ ಸೇರಿ ಒಟ್ಟು 18 ಜನರನ್ನ ಇಲ್ಲಿಯವರೆಗೂ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದವರಿಗಾಗಿ ಬಲೆ ಕೂಡ ಬೀಸಿದ್ದಾರೆ ಚಡಚಣ ಪೊಲೀಸರು. 19ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಒಟ್ಟು 6 ಜನದೇನು ಮರ್ಡರ್ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೂನ್ 1ನೇ ತಾರೀಕಿನಂತೂ ನಾವು ಒಟ್ಟು 12 ಜನರನ್ನ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ವಿ. ಆ ಇನ್ವೆಸ್ಟಿಗೇಷನ್ ಫರ್ದರ್ ಕಂಟಿನ್ಯೂಯೇಷನ್ನಲ್ಲಿ ಇವತ್ತಿಗೆ ನಾವು ಮತ್ತೆ 6 ಜನರನ್ನ ಅರೆಸ್ಟ್ ಮಾಡಿ ಅವರನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀವಿ. ಈಗ ಟೋಟಲ್ ಒಟ್ಟು 18 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹೆಸರುಗಳು ಮಾಹಿತಿ ಬಂದಿದೆ. ಅವ್ರನ್ನೂ ಕೂಡ ಆದಷ್ಟು ಬೇಗ ಬಂಧಿಸಿ ಸೂಕ್ತವಾದಂಥ ಕಾನೂನಿನ ಕ್ರಮದಲ್ಲಿ ಅವರನ್ನ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.